ಹಾಂ, ಇನ್ನೊಂದು ಸಲ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಹೇಳಿ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನು ಹೇಳ್ತಾರ. ಏನು ಹೇಳ್ತಾರಿಪ್ಪ ಜ್ಞಾನಿಗಳು? ಶರೀರ ಎಂಬುದು ಶ್ರೀಶೈಲಗಿರಿಯ, ಸಿಟ್ಟ ಎಂಬುದು ಭೀಮನ ಕೊಲಯ, ಮನಸ್ಸೆಂಬುದು ಪಾತಾಳ ಗಂಗಯ್ಯ. ಪಾತಾಳ ಗಂಗಯ್ಯ. ಮನಸ್ಸಿನ ಜಲಕ ಯಾರು ಮಾಡ್ತಾರ ಅವನಿಗೆ ಒಲಿತಾನ ಮಲ್ಲಯ್ಯ, ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚಿತ್ತಿಟ್ಟ ಕೇಳಯ್ಯ ಅಂತ ಹೇಳಿದ್ರು. ಹೌದಲ್ರಿಪ್ಪ, ಹೌದು ಗೋಪಾಲ. ಏನ್ರಿಪ್ಪ ಹೆಂಗಂದ್ರ? ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಹೆಂಗ ಬ್ರಹ್ಮಾಂಡದ ಹಂಗ ಪಿಂಡಾಂಡದ, ಹೆಂಗ ಪಿಂಡಾಂಡದ ಹಂಗ ಬ್ರಹ್ಮಾಂಡದ. ಬ್ರಹ್ಮಾಂಡದ ಇವತ್ತಿನ ದಿವಸ ಅತಿವರ್ತ ಮತ್ತು ಪತಿವರ್ತ ಅನ್ನತಕ್ಕಂಥ ಎರಡು ಪಾಲದಲ್ಲಿ ಪತಿವರ್ತ ಧರ್ಮದ ಬದ್ದಲ ನಾವು ಮಾತಾಡ್ಬೇಕಾಗ್ಯದ. ಮಾತಾಡ್ಬೇಕಾಗಿತ್ತಲ್ರಿಪ್ಪ ಗುರುಜಿ ಅವ್ರ? 5 ಮಂದಿ ಮಾನ ಪತಿವರ್ತೆಯರು, 5 ಮಂದಿ ಪಂಚಕನ್ಯೆಯರು. ಹೌದು, 5 ಮಂದಿ ಪಂಚಕನ್ಯೆಯರು. ಕನ್ಯೆಯರು ತತ್ತಿ ಯಾಕತ್ತಾರ್ರಿಪ್ಪ ಅವರು? ಜಗತ್ತಿನಲ್ಲಿ ಸಂಸಾರ ಮಾಡ್ಯಾರ, ಮಕ್ಕಳ ಹಡದಾರ, ಆದರೂ ಕೂಡ ಕನ್ಯೆಯರು ಅಂತೇಳಿ ಅವ್ರಿಗೆ ಬಿರ್ದದ. ಬಿರ್ದಲ್ರಿಪ್ಪ. 12ರಿಂದ 14 ವರ್ಷಕ್ಕೆ ನಮ್ಮ ಮಕ್ಕಳು, ಹೆಣ್ಮಕ್ಳು ದೊಡ್ಡವ್ರಾದ್ರು ಅಂತಂದ್ರೆ ಕನ್ಯತ್ವ ಕಳ್ಕೊಂಡು ಒಂದು ಗಂಡನ ಮನೆಗೆ ಹೋಗುವಂತ ಕೆಲಸಕ್ಕೆ ಬರ್ತಾರ್ರಿಪ್ಪ. ಅವರು ಒಯ್ಯಾಕ ಬಂದ್ರು ಅಂತ ತಿಳ್ಕೋದು. ಹೌದು, ಖರೆ ಇಲ್ಲಿ 5 ಮಂದಿ ಏನು ಕನ್ಯೆಯರದಾರಲ್ಲ, ಇವ್ರ ಜೀವನದೊಳಗೆ ಗಂಡನ ಜೋಡಿ ಸಂಭೋಗ ಮಾಡ್ಯಾರ, ಸಂಸಾರ ಮಾಡ್ಯಾರ, ಮಕ್ಕಳ ಹಡದಾರ. ಖರೆ ಕನ್ಯತ್ವ ಕಳ್ಕೊಂಡಿಲ್ಲ. ಇದಕ್ಕಂತಾರ ಪತಿವರ್ತ ಧರ್ಮ. ಹೌದು, ಇದಕ್ಕಂತಾರ ಪತಿವರ್ತ ಧರ್ಮ. ಪತಿವರ್ತ ಧರ್ಮದಲ್ಲಿ ಎಂತ ಶಕ್ತಿ ಅದ, ಎಂತ ಶಕ್ತಿ ಅದರಿಪ್ಪ. ಒಂದು ಬಹಿರಂಗದಾಗ ಮಾತು ಹೇಳ್ತೀನಿ, ಒಂದು ಅಂತರಂಗಕ್ಕೆ ಅನುಗುಣವಾಗಿ ಮಾತು ಹೇಳ್ತೀನಿ. ಹೌದು, ನಿಮಗೆ ಒಂದೇ ಒಂದು ಮಾತ. ಏನ್ರಿಪ್ಪ ಅದು? ಅತ್ರಿ ಋಷಿ ಮಡದಿ ಅನುಸೂಯ ದೇವಿಯ ತಂಗಿ ಅನಲಾದೇವಿ. ಅನಲಾದೇವಿ ಒಬ್ಬ ಏನೂ ಕೈಕಾಲ ಇಲ್ಲದ ಕುಷ್ಠ ರೋಗಿ ಗಂಡನನ್ನ ಲಗ್ನ ಮಾಡ್ಕೊಳ್ಳುವಂತ ಪ್ರಸಂಗ ಬತ್ತು. ಹೌದಲ್ರಿಪ್ಪ, ಹೌದು. ದೇವರ ಗುಡಿಗೆ ಹೋಗಿ ತಿರುಗಿ ಬರುವಾಗ ಋಷಿ ಮುನಿಗಳ ಪಾದಿಗೆ ನಮಸ್ಕಾರ ಮಾಡಿದ್ಲು. ಹೌದಲ್ರಿಪ್ಪ. ಋಷಿ ಮುನಿಗಳೊಂದು ಮಾತು ಹೇಳಿದ್ರು. ಯವಾ ಹನುಮಂತ ದೇವರ ಗುಡಿಗೆ ಹೋಗಿ ದರ್ಶನ ಮಾಡಿ ತಿರುಗಿ ನೋಡಿದಾಗ ಯಾವ ಪುರುಷ ನಿನ್ನ ದೃಷ್ಟಿಗೆ ಬೀಳ್ತಾನ ಅವನೇ ನಿನಗೆ ಗಂಡ ಆಗಾಮದಾನ ಆಶೀರ್ವಾದ ಮಾಡಿದ್ರು. ಹೌದಲ್ರಿಪ್ಪ, ಹೌದು. ಎಷ್ಟು ಮಹತ್ವವನ್ನು ಪಾಲಿಸುವಂತಾದ ಪತಿವರ್ತ ಧರ್ಮ ನೋಡ್ರಿ. ಆಯ್ತಪ್ಪ ಅಂದ್ಲು. ಹೌದು, ಹನುಮಂತ ದೇವರಿಗೆ ಹೋಗಿ ಭಕ್ತಿದಿಂದ ನಮಸ್ಕಾರ ಮಾಡಿ ತಿರುಗಿ ನೋಡ್ತಾಳ. ಹನುಮಂತ ದೇವರ ಪವಳಿ ಒಳಗ ಕಂಬಳಿ ಹೊಚ್ಕೊಂಡು, ಹೌದು, ಕೈಕಾಲಿಗೆ ಕುಷ್ಠ ರೋಗ ಹತ್ತಿರತಕ್ಕಂತ ಮನ್ಕೊಂಡ್ರಿಪ್ಪ ಹನುಮಂತರ ಗುಡಿಯಾಗ ಮಕ್ಕೊಂಡಿದ್ದ. ಈ ಅನಲಾದೇವಿ ಹೌದು ಹನುಮಂತ ದೇವರಿಗೆ ನಮಸ್ಕಾರ ಮಾಡಿ ತಿರುಗಿ ಗುಡದ ಮುಖದ ಮ್ಯಾಗಿನ ಕಂಬಳಿ ತೆಗೆದಿದ್ದ. ಹೌದು, ಕಂಬಳಿ ತೆಗೆದಾಗ ತಿಳ್ಕೊಂಡ್ಲಕ್ಕಿ ಇವನೇ ನನ್ನ ಪತಿ ಆಗಾಮದಾನ ತಿಳ್ಕೊಂಡು ನಿಮ್ಮ ಪಾದ ಕೊಡ್ರಿ ಅನ್ಲಕ್ಕಿ. ಹೌದು, ಯಾಕ್ರಿ ನನ್ನ ಪಾದ ನಿಮಗ ಆತ ಕೇಳವ. ಹೌದು, ಇಲ್ಲ ನನಗೆ ಋಷಿಗಳ ಆಜ್ಞೆ ಆಗ್ಯದ. ಹನುಮಂತ ದೇವರ ಗುಡಿಗೆ ಹೋಗಿ ದರ್ಶನ ಮಾಡಿದ ಮೊದಲನೆಯ ಪುರುಷನ ದರ್ಶನ ನಿನಗೆ ಯಾರ್ದಾಗ್ತದೋ ಅವನೇ ನಿನಗೆ ಪತಿ ಆಗಾಮದ ಅಂತ ಹೇಳ್ಯಾರ. ನಿಮ್ಮ ದರ್ಶನ ನನಗಾಗ್ಯದ, ನೀವೇ ನಮ್ಮ ಪತಿ ಅಂದಳಕಿ. ಅವಾಗ ಅವ ಹೇಳ್ದ, ನನಗೆ ಕುಷ್ಠ ರೋಗ ಹತ್ಯದ, ನಡ್ಯಾಕ ಬರಂಗಿಲ್ರಿಪ್ಪ. ನಮ್ಮ ಮನ್ಯಾಗಿನ ಅವ್ರು ಹೊರಗೆ ಹಾಕಿ ಹನುಮಪ್ಪನ ಗುಡಿಗೆ ತಂದು ಬಿಟ್ಟು ಹೋಗ್ಯಾರ. ನೀ ಹೆಂಗ ನನ್ನ ಲಗ್ನ ಆಗ್ತಿ ನಾವು. ಹೌದು, ಋಷಿಗಳು ಆಡಿದ ಮಾತ ಉಸಿ ಹೋಗುದಿಲ್ಲ, ಸಿದ್ಧರ ಆಡಿದ ಮಾತ ಸುಳ್ಳಾಗುದಿಲ್ಲಲ್ರಿಪ್ಪ. ಅದು ನನ್ನ ಹನಿವಾರದಾಗ ಏನಾಯ್ತು ಗೊತ್ತಿಲ್ಲ. ಋಷಿಗಳು ಹೇಳಿದ ಮಾತ ನಾ ಪಾಲಿಸಕ್ಕೆ ನಿನಗೆ ಕೈಕಾಲು ಇರಲಿಲ್ಲ ಅಂದ್ರೂ ಗೊತ್ತಿಲ್ಲ. ನಿನಗೆ ಕುಷ್ಠ ರೋಗ ಹತ್ತಿ ಕಿವಿನ ಹತ್ರ ಬಸದ್ರು ಬಸಿಲಿ ಖರೆ ನೀನೇ ನನ್ನ ಗಂಡ ಆತ ನನ್ನ ಮನಸ್ಸಿಗೆ ನಿರ್ಧಾರ ಮಾಡ್ಕೊಂಡಿನಿ ಅಂದು ಅನಲಾದೇವಿ. ಹೌದಲ್ರಿಪ್ಪ, ಹೌದು. ಆಗ್ಲಿಂದ ಇಬ್ಬರು ಕೂಡಿ ಲಗ್ನ ಮಾಡ್ಕೊಂಡ್ರು. ಗಂಡಗ ಎಬಿಸಿ ಹಿಂಗ ಕುಣಿಸ್ಕೋಬೇಕಂತಂದ್ರೆ ಮೈ ತುಂಬ ಕಿವನ್ ಹತ್ರ ಹತ್ತತ್ತೆ ಹೆಣ್ಮಗಳಿಗೆ. ಹೌದಲ್ರಿಪ್ಪ, ಹೌದು. ಹಂಗ ಕಿವನ್ ಹತ್ರ ಕುಷ್ಠರೋಗ ಹತ್ತಿಬಿಟ್ಟಿತ್ತು ಅವಾಗ. ಅನ್ಲಾದೇವಿ ಏನ್ ಮಾಡಿದ್ಲು, ಒಂದು ದೊಡ್ಡ ಬುಟ್ಟಿ ಮಾಡಿದ್ಲು. ಹೌದು, ಬುಟ್ಟ್ಯಾಗ ಗಂಡಗೆ ಕುಣಿಸಕ್ಕಿ ಆ ಬುಟ್ಟಿನ ಎಬ್ಸ್ಕೊಂಡು ತಲೆ ಮ್ಯಾಗ ಇಟ್ಕೊಂಡು ತಿರುಗಾಡಕಿ.
ಹಿಂಗ ಹೌದು. ಗಂಡಗ ಜಳಕ ಮಾಡಿಸ್ತಿದ್ಲು, ಹೌದು, ಊಟ ಮಾಡಿಸ್ತಿದ್ಲು. ಆಹಾ, ಆ ಬುಟ್ಟ್ಯಾಗಿನ ತಂದು ಬುಟ್ಟಿ ಧರಿಸಲೇನ ಹೊರಗೆ ಕಟ್ಟಿ ಮ್ಯಾಗ ಕುಣಿಸ್ತಿದ್ಲು. ಹೌದಲ್ರಿಪ್ಪ. ಒಂದು ದಿವಸ ಕಟ್ಟಿ ಮ್ಯಾಗ ಇವ ಕೂತಿದ್ದ. ಹಾ, ಅದೇ ದಾರಿ ಹಿಡ್ದ ಆ ಊರಾಗಿನ ಒಬ್ಬಕ್ಕೆ ವೇಶ್ಯ ಹೆಣ್ಮಗಳು ಹಾದು ಹೊಂಟಿದ್ಲು. ಹೊಂಟಳಲ್ರಿಪ್ಪ. ಹಾದು ಹೊಂಟಿದ್ಲು. ಆ ಹೆಣ್ಮಗಳ ಮ್ಯಾಗ ಇವನ ದೃಷ್ಟಿ ಹೋಯ್ತು. ಹೌದು. ನಾನು ಒಂದು ಬಾರಿ ಹಾ ಹಾ ಈ ಅಗಲಾಗ ಊಟ ಮಾಡ್ಬೇಕಲ್ಲ ತಪ್ಪೇಕ್ಷೆ ಆತವಂದು. ಆಯ್ತಲ್ರಿಪ್ಪ. ಅವಾಗ ಮಡದಿ ಅನ್ಲಾದೇವಿ ಒಳಗ ಅಡಿಗೆ ಮಾಡತ್ತಿದ್ಲು. ಬರ್ರಿ ಊಟಕ್ಕೆ ಅಂದ್ಲು. ಊಟ ಒಲ್ಲೆಂದ. ಹಾ ಹಾ, ಒಳಗೆ ನೆಳಗೆರೆ ಬರ್ರಿ ಅಂದ್ಲು. ಒಲ್ಲೆಂದ. ಹಾ ಹಾ, ನಿಮಗೆ ಏನಾಗ್ಯದ ಅದನ್ನಾರು ಹೇಳಂದ್ರು. ಇಲ್ಲ ಅಂದ. ಹಾ ಹಾ, ಹಠ ಹಿಡಿಬೇಡ್ರಿ, ನಿಮ್ಮ ಅಪೇಕ್ಷೆ ಏನೈತಿ ಹೇಳ್ರಿ, ಅದನ್ನು ಪಾಲಿಸೋದು ನನ್ನ ಹೆಣ್ಣಿನ ಧರ್ಮದ, ಪತಿವರ್ತ ಧರ್ಮದ. ಹೌದು ಅಂದಾಗ ನಡೆಸಿಕೊಡ್ತೀನತ್ತ ವಚನ ಕೊಡುವತ್ತು ವಚನ ತೊಗೊಂಡು ಹೆಂಡತಿ ಕಡೆಯಿಂದ. ಹೆಂಡತಿ ಕಡೆ ವಚನ ತೊಗೊಂಡನಲ್ರಿಪ್ಪ. ಹೇಳ್ರಿ ನಿಮಗೆಲ್ಲ ತೊಗೊಂಡು ಏನು ಮಾಡೋದು, ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ ಕೇಳ್ರಿ ಅಂದಳು ಅನ್ಲಾದೇವಿ. ಹೌದು. ಅವಾಗ ಈಗ ಒಂದು ತಾಸಿನ ಹಿಂದೆ ಓಣಿ ಹಿಡ್ದ ವೇಶ್ಯ ಹೆಣ್ಮಗಳು ಹೋಗ್ಯಾಳಲ್ರಿಪ್ಪ. ಆಕಿ ಮ್ಯಾಗ ನನ್ನ ದೃಷ್ಟಿ ಬಿದ್ದದ. ಆ ಅಗಲಾಗ ನಾವು ಒಮ್ಮೆ ಊಟ ಮಾಡ್ಬೇಕತ್ತ ನನ್ನ ಅಪೇಕ್ಷೆ ಅದ, ನೀ ಇದನ್ನು ಈಡೇರಿಸ್ಕೊಡ್ಬೇಕು ಅಂದ. ಹೌದ್ರಿಪ್ಪ. ಹಾಗೇನಾತ್ರಿಪ್ಪ. ಅವಾಗ ಅನ್ಲಾದೇವಿ ತಳ ನಿಮಗೆಲ್ಲ ತಗೊಂಡು ಅದನ್ನೇನು ಮಾಡೋದು, ಬರ್ರಿ ಒಳಗ ಊಟ ಮಾಡ್ಬರ್ರಿ, ಹಾ, ನನ್ನ ಪ್ರಾಣ ಆದ್ರೂ ಒತ್ತಿ ಇಟ್ಟು ಈ ಕೆಲಸ ಮಾಡಿಸ್ಕೊಡ್ತೀನಿ ಅಂದ್ಲು. ಹೌದು. ಗಂಡನ ಬುಟ್ಟು ಧರಿಸಲೇ ಒಳಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿ ಅವನ ಮನೆಗಿಸಿದ್ಲು. ಹಾ, ಮರುದಿನ ಮುಂಜಾನೆ ಬೆಳಗಿನ 3 ಗಂಟೆ ಕೆದ್ದ. ಹಾ ಹಾ, ಆ ವೇಶ್ಯ ಹೆಣ್ಮಗಳ ಮನೆ ಮುಂದೆ ಹೋಗಿ ಅಂಗಳ ಉಡಿಗೆ ಅಂಗಳ ಸಾರಿಸಿ ರಂಗೋಲಿ ಹಾಕಿ ವರ್ಷಲ ಪೂಜೆ ಮಾಡಿ ಯಾರಿಗೂ ಕಾಣಿಸಲ್ದಂಗೆ ಬಂದ್ಬಿಟ್ಲು. ಹೌದಲ್ರಿಪ್ಪ. ಹೌದು. ಹಿಂಗ 1 ದಿನ ಮಾಡಿದ್ಲು, 2 ದಿನ ಮಾಡಿದ್ಲು. ವೇಶ್ಯ ಹೆಣ್ಮಗಳಂದ್ಲು, ನಾನು ಪಾಪಿಗೇಡಿ ಹೆಣ್ಮಗಳು. ಪಾಪಿಗೇಡಿ ಹೆಣ್ಮಗಳಲ್ರಿಪ್ಪ. ನನ್ನ ಮನೆ ಅಂಗಳ ಯಾರು ಸಾರಿಸ್ತಾರ, ಯಾರು ಉಡುಗ್ತಾರ, ಯಾರು ರಂಗೋಲಿ ಹಾಕ್ತಾರ, ವರ್ಷಲ ಯಾರು ಪೂಜೆ ಮಾಡ್ತಾರ, ಹೌದು, ಅಂತ ಪುಣ್ಯವಂತಿ ಯಾರು ಇರಬೇಕು ಅಂತ ಹೆಣ್ಮಗಳಿಗೆ ಚಿಂತೆ ಆಯ್ತು. ವೇಶ್ಯ ಹೆಣ್ಮಗಳಿಗೆ. ಹೌದಲ್ರಿಪ್ಪ. ಹೌದು. 3ನೇ ದಿವಸ ನೋಡ್ಬೇಕಂತೇಳಿ ಕಾವಲಾ ಕೂತ್ಲು. ಹಾ ಹಾ, ಕಾವಲಾ ಕೂತ್ಲು. 3 ಗಂಟೆ ಕಂಡ್ಲಾದೇವಿ ಬಂದ ಅಂಗಳ ಹುಡುಗಿದ್ಲು, ಅಂಗಳ ಸಾರುಣಿಗೆ ಮಾಡಿದ್ಲು, ರಂಗೋಲಿ ಹಾಕಿದ್ಲು, ಹೊರ್ಸಲಾ ಪೂಜೆ ಮಾಡಿ ಹಾ ಹಾ, ತಿರುಗಿ ಹೊಂಟಿದ್ಲು. ವೇಶ್ಯ ಹೆಣ್ಮಗಳು ಅನ್ಲಾದೇವಿ ಶರ್ಗ ಹಿಡಿದ್ಲು. ಹೌದ್ ಯವ್ವಾ ಮಾನಪತಿ ವರ್ತ ತಾಯಿ ನೀನು. ಹಾ ಹಾ, ಕುಷ್ಠರೋಗ ಗಂಡ ನನ್ನ ಜೀವನ ನಡೆಸಿದಿ ತಾಯಿ. ಹಾ ಹಾ, ನೀನು ಹೆಣ್ಮಗಳಲ್ಯವ, ಮಾನವಳಲ್ಲ. ಹೌದು. ಸಾಕ್ಷಾತ್ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಜೋಡಿನಾಗಿದ್ದಕ್ಕೆವ. ಹೌದು. ನನ್ನಂತ ಪಾಪಗಿಡಿ ಮನೆ ಮುಂದೆ ಇಂಥ ಕೆಲಸ ಯಾಕೆ ಮಾಡಾಕತ್ತಿದ್ಯವ ಅಂತ ಕೇಳು. ಹೌದ್ರಿಪ್ಪ. ಹಾಗೇನು ಹೇಳ್ತಾಳ್ರಿಪ್ಪ ತಾಯಿ. ಅವಾಗ ಅನುಲಾದೇವಿ ಹೇಳ್ತಾಳ, ಯವ್ವ ನಿನ್ನಿಂದ ಒಂದು ಕೆಲಸ ಆಗಬೇಕಾಗ್ಯದ ನಂದು. ಹಾ ಹಾ, ಯವ್ವ ನಿನಗಲ್ಲತ್ತ ಒಂದು ಏನು ಮಾಡೋದು, ನೀ ಇದನ್ನೆಲ್ಲ ಯಾಕೆ ಮಾಡ್ತೀನಿ, ಬರೀ ಮಾಡತ್ತ ಬಲ ಮಾಡಿ ತೋರಿಸಿದ್ರ ನಾ ಮಾಡಿ ಕೊಡ್ತೀನವ ಅಂದ್ಲು. ಹೌದಲ್ರಿಪ್ಪ. ಇಲ್ಲವ ಮಾಡಿ ಕೊಡ್ತೀನತ್ತ ವಚನ ಕೊಡಂದ್ಲು. ಹಾ ತಾಯಿ 3 ದಿನ ಆತ ನನ್ನ ಅಂಗಳ ಹುಡುಗಿದಿ, ಸಾರುಣಿಗೆ ಮಾಡುದಿ, ರಂಗೋಲಿ ಹಾಕಿದಿ, ಜನ್ಮಾಂತರದಾಗ ಋಣ ತೀರಂಗಿಲ್ಲ ತಾಯಿ, ನಾ ನಡೆಸಿಕೊಡ್ತೀನತ್ತ ಕೈಯಾಕಿ ವಚನ ಕೊಟ್ಲು. ಹೌದು. ನನ್ನ ಗಂಡ ಒಂದು ಬಾರಿ ನಿನ್ನ ಅಗಲಾಗ ಊಟ ಮಾಡ್ಬೇಕತ್ತ, ಇದನ್ನೊಂದು ನಡೆಸಿಕೊಡು ತಾಯಿ ಅಂತಂದ್ಲು. ಆಯ್ತವ. ದಿನನಿತ್ಯದಲ್ಲಿ ಊರ ಗೌಡ ರಾತ್ರಿ 12 ಗಂಟೆವರೆಗೆ ನನ್ನ ಮನೆಗೆ ಇರ್ತಾನ. 12 ಗಂಟೆ ದಾಟಿದ ಮೇಲತ್ತ ನಿನ್ನ ಗಂಡಕ್ಕೆ ಕರ್ಕೊಂಡು ಬಾ, ಗೌಡ ಊರಿಗೆ ಅವ್ರ ಮನೆಗೆ ಹೋಗ್ತಾನಂದ್ಲು. ಹೌದು. ಅನುಲಾದೇವಿ ಮನೆಗೆ ಬಂದ್ಲು. ಗಂಡಗೆ ಹೇಳಿದ್ಲು, ನಿನ್ನ ಕಾರ್ಯ ಈಡೇರ್ತು, ಇವತ್ತು ರಾತ್ರಿ ಹೋಗುನು ಅಂದ್ಲು. ಹೌದು, ಬರಬರದ. ರಾತ್ರಿ 12 ಗಂಟೆ ದಾಟಿತು. ಬುಟ್ಟ್ಯಾಗ ಗಂಡನ ಕುಣಿಸ್ಕೊಂಡ್ಲು, ತಲೆ ಮ್ಯಾಗ ಬುಟ್ಟಿ ಇಟ್ಕೊಂಡು ಓನ್ಯಾಗ ಹಾದು ಹೋದ್ರೆ ಯಾರ್ಯಾರು ನೋಡ್ಯಾರ ಅಂತೇಳಿ ಊರ ದಂಡಿಗೆ ಗುಡ್ದಾಗ ಹಾದು ಹೊಂಟಿದ್ಲು. ಹೌದು. ಗುಡ್ದಾಗ ಹಾದು ಹೊಂಟಿದ್ಲು ಊರ ದಂಡಿಗೆ. ಮಾಂಡವ್ಯ ಋಷಿ ಕಾಲ ಮ್ಯಾಲ ಮಾಡಿ ಚಂಡ ತೆಳಗ ಮಾಡಿ ತಪಶ್ಚರ್ಯ ಮಾಡ್ತಿದ್ದ. ಅವನ ಮ್ಯಾಲ ಅಪವಾದ ಬಂದಿತ್ತು. ಹೌದು. ಆ ಟೈಮ್ದಾಗ ಕಣ್ಣ ಮುಚ್ಚಿ ಯೋಗದೊಳಗಿದ್ದಾಗ ಈ ಮಾಂಡವ್ಯ ಈ ಅನ್ಲಾದೇವಿ ಹೊತ್ತಿರ್ತಕ್ಕಂಥ ಗಂಡನ ಬುಟ್ಟಿ ಆ ಗಂಡನ ಪಾದಗಳು ಕಾಲ ಮಾಂಡವ ಋಷಿ ತಲೆಗೆ ಬಡಿತು. ಹೌದಲ್ರಿಪ್ಪ. ಹೌದು. ಮಾಂಡವ ಋಷಿ ಅಂದ, ಯಾವ ಮಗ ನನಗೆ ಒದ್ದಾನ ಹೊತ್ತು ಏರಿದ್ರ 1000 ಹೋಲಾಗಿ ಬೀಳ ಮಗ ಅತ್ತು ಶಾಪ್ ಕೊಟ್ಟು ಬಿಟ್ಟ. ಯಾವನ ಪಾದ ನನ್ನ ತಲೆಗೆ ಹತ್ಯದ ಆ ಮಗ ಹೊತ್ತು ಏರಿದ್ರೆ 1000 ಹೋಲಾಗಿ ಸತ್ತು ಹೋಗ್ಲಿ ಅಂತ ಶಾಪ್ ಕೊಟ್ಟ. ಅನ್ಲಾದೇವಿಗೆ ಸಂಕಟ ಆಯ್ತು. ಹೌದಲ್ರಿಪ್ಪ. ಇನ್ನು ಹೊತ್ತೇರಿದ್ರೆ ನನ್ನ ಗಂಡ ಸಾಯ್ತಾನಲ್ಲ, ನಾ ಹೆಂಗ ಮಾಡ್ಲಿ ತಿಳ್ಕೊಂಡು ಬುಟ್ಟಿ ತೆಳಗಿಳಿಸಿ ಮಾಂಡವ ಋಷಿ ಕೇಳ್ತಾಳೆಯಪ್ಪ, ಇದೊಂದು ಮಾತು ತಕ್ವಾರು ನನ್ನ ತಂದೆ, ಮುತ್ತೊತ್ತಾನ ಉಳಿಸು, ನನಗೆ ಪತಿವರ್ತ ಧರ್ಮವನ್ನ ನೀಡು ತಂದೆ, ನೀ ಕೊಟ್ಟಂತ ಶಾಪ ತಕ್ವಾ ಅಂತ ಕೇಳ್ತಾಳ. ಹೌದು.
ಅವಾಗ ಮಾಂಡವ ಋಷಿ ಹೇಳ್ತಾನ ತಕ್ಕೊಳಕ ಬರುದಿಲ್ಲ, ಋಷಿಗಳ ಆಡಿದ ಮಾತು ಹುಸಿ ಹೋಗಂಗಿಲ್ಲ. ಮಾತಾಡಿದ್ರ ಹೋಯ್ತು, ಮುತ್ತ ಒಡದ್ರ ಹೋಯ್ತು. ಹೌದು. ಆಡಿದ ಮಾತ ಒಡದ ಮುತ್ತ ಹೊಳ್ಳಿ ಬರಂಗಿಲ್ಲವ, ನಿನ್ನ ಗಂಡ ಹೊತ್ತೇರಿದ್ರೆ 1000 ಓಲಾಗಿ ಸಾಯ್ತಾನ ಹೋಗಂತ. ಹೌದ್ರಿಪ್ಪ. ಅವಾಗ ಅನಲಾದೇವಿ ಎತ್ತಾಳ, ನನ್ನ ಕೆಲಸ ನೀ ಮಾಡು, ನನ್ನ ಕೆಲಸ ನಾ ಮಾಡ್ತೀನಿ ಅಂದ್ಲು. ಹೌದು. ಗಂಡನ ಪಾದಿಗೆ ನಮಸ್ಕಾರ ಮಾಡಿ ಸೂರ್ಯದೇವನಿಗೆ ಮುಖ ಮಾಡಿ ಹೇಳ್ತಾಳೆ, ಸೂರ್ಯದೇವ ನನ್ನ ಗಂಡನೇ ದೇವ್ರತ್ತ ನಾನು ನಿಷ್ಠದಿಂದ ನಡೆದದ್ದೇ ಖರೆ, ಆದ್ರ ನೀ ಉದಿ ಆದೆ ಅಂದ್ರೆ ನನ್ನ ಗಂಡ 1000 ಹೋಲಾಗಿ ಬಿದ್ದು ಸಾಯ್ತಾನ. ನೀ ಒಟ್ಟೆ ಉದಿ ಆಗಬಾರದು, ನಾ ಉದಿ ಆಗನ್ನುವರೆಗೆ ಇದಕ್ಕೆ ನನ್ನ ಗಂಡನ ಪಾದವೇ ಸಾಕ್ಷಿಯತ್ತು ಸೂರ್ಯದೇವಗ ಆಣಿ ಹಾಕಿದ್ಲು. 3 ರಾತ್ರಿ 3 ಹಗಲಿ ಸೂರ್ಯ ಉದಯ ಆಗಲಿಲ್ಲ. ಇದು ಯಾವ ಧರ್ಮ? ಪತಿವರ್ತ ಧರ್ಮ. ಇದು ಪತಿವರ್ತ ಧರ್ಮ ತಾಯಂದಿರಿ. ಹೌದಲ್ರಿಪ್ಪ. ಆಗಿನ ಕಾಲದೊಳಗೆ 3 ರಾತ್ರಿ 3 ಹಗಲಿ ಸೂರ್ಯಾಗ ತರಬ್ಯಾಳ ನಮ್ಮವ್ವ ಅನ್ಲಾದೇವಿ. ಈಗಿನ ಟೈಮ್ದಾಗ ನಾವು ಹಡದ ಮಕ್ಕಳ ನಾವು ನಿಂದ್ರು ತಮ್ಮ ಅಂದ್ರೆ ನಿಂದ್ರುವಲ್ಲ ನಮ್ಮ ಮಕ್ಕಳು. ನಮಗೊಂದು ಎಮ್ಮೆ ಕರ ನಿಲ್ವಲ್ಲ ಹೋರಿ. ಎಮ್ಮೆ ಕರ ಅಲ್ವ ನಾವು ಹಡದ ಮಕ್ಕಳ ಎಮ್ಮೆ ಕರಕ್ಕೆ ಹೋಗ್ಕಾನ ಮಗ ಇವ. ಮತ್ತೇನ್ ಮಾಡಿದ್ರಿ? ಯಾಕೆ ದನ ಆಗಿದೇನು? ಯಾಕತ್ ಕೇಳ್ರಿ. ಮಾಂಸಾಹಾರ ಕೈಸಾ ವಿಚಾರ. ಹೌದ್ರಿಪ್ಪ. ಆಗಿನ ಕಾಲದೊಳಗ ಅವ್ರ ನಡೆ ನುಡಿ ಅವ್ರ ನೇಮ ನಿಷ್ಠೆಗಳು ಹಂಗಿದ್ದು ಅಲ್ರಿಪ್ಪ. ಆವಾಗ ಎಂತ ಪತಿವರ್ತ ಧರ್ಮ ಇತ್ತಂದ್ರ ಎಂತದ್ರಿಪ್ಪ, ಒಲ್ಲಾಗ ನೆಲ್ಲಕ್ಕಿ ಕುಟ್ತಿದ್ರಂದ್ರ ಗಂಡ ಹೊರಗಿಂದ ಬಂದಂದ್ರ ನನ್ನ ಗಂಡ ಬಂದಾನ ತಿಳ್ಕೊಂಡು ಹಿಂಗ ಎತ್ತದ ಒಣಕಿ ಅಲ್ಲೇ ಕೈಯಾಗಿಂದ ಬಿಟ್ಟು ಗಂಡಗ ನೀರು ಕೊಡಾಕ ಓಡೋಡಿ ಹೋಗ್ತಿದ್ರು. ಹೌದು. ಆ ಹೆಣ್ಮಗಳ ನೀರು ಕೊಟ್ಟು ಬರುತ್ತಕ ಎತ್ತಿದ ಒಣಕಿ ಹಂಗ ನಿತ್ತ ಬಿಡ್ತಿದ್ದು. ಈಗ ಹಂಗಿಲ್ಲ. ಒಣಕಿ ನಿಲ್ಲೋದು ಅಲ್ಲಿ ತಲೆ ಮ್ಯಾಗ ಸೆರಗು ನಿಲ್ವಲು. ಅಲ್ಲೇ ನಿಲ್ತಾವ ತೆಗಿರಿ. ತಲೆ ಮ್ಯಾಗ ಸೆರಗು ನಿಲ್ವಲ್ಲ, ಏನ್ ಮಾಡುದು? ತಲೆ ಮ್ಯಾಗಿಂದ ಹೆಗಲ ಮ್ಯಾಗ ಬತ್ತು, ಹೆಗಲ ಮ್ಯಾಗಿಂದ ನಡಿಗೆ ಬತ್ತು. ಮತ್ ಈ ಮಕ್ಕಳು ಸುದ್ದಿಲ್ಲ, ನಾವು ಸುದ್ದಿಲ್ರಿ. ನಾವು ಸುದ್ದಿಲ್ರಿಪ್ಪ. ಅವ್ರಿಗೆ ಬುದ್ಧಿ ಹೇಳ್ತೀವಿ, ನಾವು ಸುದ್ದಿಲ್ಲ. ತಲೆ ಮ್ಯಾಗಿಂದ ತೆಗದ ಕಣದಾಗ ಹೋದ್ರ ಇಂಥ ಹಿರಿಯಾರ ಪಡಡ ಬಿಡ್ತಿರು. ಹೌದು. ಕಪಾಳ ಗಡ್ಡಿಗೆ. ಈಗ ತಲೆ ಮ್ಯಾಗಿಂದ ತೆಗದ ಕಣದಾಗ ಹೋಗೋದು ಮೊದಲ. ಕಾಲ ಬಂದೈತಿ ಅಂತದ ಮಾತ್ರ ತಲೆ ಟಾವಲ್ ಸೋತ್ರ. ಅವಾಗ ಅನ್ಲಾದೇವಿ 3 ರಾತ್ರಿ 3 ಹಗಲಿ ಸೂರ್ಯಾಗ ತರಬಿದ್ಲು. ಹೌದು. ತರಬಿದ ಮೇಲತ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ್ರು. ತಾಯಿ ಯವ್ವ ಸೂರ್ಯನ ಉದಿ ಮಾಡು, ಘಾತ ಆಗ್ತದ, ಜಗತ್ತ ಲೋಲ ಕಲ್ಲೋಲಾಗತ್ತಿತ್ತು. ಹೌದು. ಬ್ಯಾಡೆವಾ ಈ ಮಾತು ತಕ್ಕೋ ಅಂದಾಗ, ಸೂರ್ಯ ಉದಿ ಆದ್ರೆ ನನ್ನ ಗಂಡ 1000 ಹೋಳಾಗಿ ಬಿದ್ದು ಸಾಯ್ತಾನ, ನನ್ನ ಮುತ್ತೊತ್ತನಕ ಕುಂದ ಬರ್ತದ. ಅವಾಗ ಅವ್ರು ಹೇಳ್ತಾರ, ಏನ್ರಿಪ್ಪ? ತಾಯಿ ನಿನ್ನ ಗಂಡನ ಜೀವ ಮಾಡುದು ನಮಗ ಹತ್ಯವಾ, ನೀ ಹಾಕಿದ ಆನಿ ತಕ್ಕೋ ತಂದಾಗ ಗಂಡನ ಪಾದಕ್ಕೆ ಕೈಯ ಸ್ಪರ್ಶ ಮಾಡಿ ಸೂರ್ಯದೇವ ನನ್ನ ಆನಿ ತಕ್ಕೊಂಡೆ ನಿನ್ನೆ ಉದಿ ಆಗಂದ್ಲು. ಹೌದು. ಸೂರ್ಯದೇವ ಉದಿ ಆದ, ಅನ್ಲಾದೇವಿ ಗಂಡ 1000 ಹೋಳಾಗಿ ಬಿದ್ದು ಸತ್ತು ಬಿಟ್ಟ. ತ್ರಿಮೂರ್ತಿ ಹೇಳಿದ್ರು, ನಿಮ್ಮ ಮಾತಿನ ಪ್ರಕಾರ ನಾನು ನಡ್ಕೊಂಡಿನಿ, ನನ್ನ ಮಾತಿನ ಪ್ರಕಾರ ನನ್ನ ಗಂಡಗೆ ಜೀವದಾನ ಮಾಡ್ರಿ ಅಂದ್ಲು. ಹೌದು. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಕಮಂಡಲ್ದಾಗಿ ನೀರು ತೆಗದ 1000 ಹೋಲಾಗಿ ತುಕಡಿಯಾಗಿ ಬಿದ್ದಿರ್ತಕ್ಕಂಥ ತುಕಡಿಗಳನ್ನ ಎಲ್ಲ ಜೋಡಿಸಿರಲ್ಲ ಅನ್ಲಾದೇವಿ. ಹೌದು. ಕಮಂಡಲದಾಗಿನ ನೀರು ಗೊಜ್ಜಿದ್ರು ಕುಷ್ಠ ರೋಗ ನಿವಾರಣೆ ಆಗಿ ಜಗ್ 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 ಸೂರ್ಯಚಂದ್ರನಂತೆ ಹೊಲಕೋತ ಅನ್ಲಾದೇವಿ ಗಂಡ ಎದ್ದ ನಿತ್ತ. ಧನ್ಯ ಧನ್ಯ ತಾಯಿ, ಭೂಮಿ ಮ್ಯಾಲ ಸೂರ್ಯಚಂದ್ರ ಇರುವವರೆಗೆ ನೆಲವಂದ ಗಂಗೆ ಹರಿವರೆಗೆ ಪತಿವರ್ತ ಧರ್ಮ ಅನ್ನುವಂಥದ್ದು ಉಳಿಸಿ ಬಿಟ್ಟೆಲ್ಲ, ಕುಷ್ಠ ರೋಗ ಕಳೆದೆಲ್ಲ, ನೀ ಗಂಡನ ಕಾಲಾಗ ದುಡಿದೆವಾ, ನೀನು ಮಾನ ಪತಿವರ್ತ ಅಂತೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಆಶೀರ್ವಾದ ಮಾಡ್ಯಾರ. ಇದು ಪತಿವರ್ತ ಧರ್ಮ. ಮತ್ತೆ ನಿಮ್ಮಂತವ್ರೆಲ್ಲ ಹನುಮಂತ ದೇವ್ರ ಧರ್ಮ, ಶಬರಿ ಒಂದ್ ಧರ್ಮ, ಯಾವ್ಯಾವ ಧರ್ಮ ಎಲ್ಲೆಲ್ಲಿ ತಂದು ಕೂಡ್ಸಾಕತ್ತಿದಿ? ಹೌದು. ಅತಿವರ್ತ ಧರ್ಮ ಅನ್ನುವಂಥದ್ದೇ ಗೊತ್ತಿಲ್ಲ, ದಂಡಿಲ್ಲ, ತುದಿ ಇಲ್ಲ, ಆಯಾದಾಗ ಮನಿ ಇಲ್ಲ. ಇದು ಐಮೂಲ್ಯಾಂಗ ಮನಿ ಕೂತೈತಿ, ಅಲ್ಲಿ ಸಂಸಾರ ಹೆಂಗ್ ಮಾಡವ? ಹೊತ್ತೇರೋದು ಜಡ ಹಿಡ್ದೈತಿ, ನಿನಗೆ ಹೊತ್ತೇರೋದು ಜಡ ಹಿಡ್ದೈತಿ. ಯಾವಾಗ ಹೊತ್ತೇರಿತನ ಹಂಗ ಐತಿ ನಿನ್ ಜನ್ಮ. ಹೌದು. ಹೋಗೈತಿ, ಇವತ್ತು ಏನ್ ಮಾಡಕ್ ಬರೋದಿಲ್ಲ. ಮತ್ತೇನು ಮುಂದೆ 2 ದಿನದಾಗ ನಿನ್ನ ತಿಗ್ ಸಿಗಾವದೀನಿ, ನೀನು ಊರ್ ಮಗಲಾಗ ಬರಾವದೀನಿ. ಹೌದು. ಅವಾಗ ನೀ ಏನು ತುರ್ಕೋ ರಾಶಿ. ಹೌದು. ಇವತ್ತು ಮಾತ್ರ ಕಿತ್ತೂರು ಚೆನ್ನಮ್ಮನ ನಾಡಿನಾಗ, ಸಂಗೋಡ್ ರಾಯಣ್ಣ ನಾಡಿನಾಗ ಬಂದಿದಿ, ನಿನ್ನ ಆಟ ನಡೆದಿಲ್ಲ, ಇದನ್ನ ತೆಲ್ಯಾನ್ ತೆಗಿ. ಹೌದು. ಇದು ಕುಂದಾರ ನಾಡಿನೊಳಗ ಬಾಳ ಸೂಕ್ಷ್ಮ ಹೋಗ್ಬೇಕಾಗದ, ನಾ ಅನ್ನುವಂಥದ್ದು ತೆಗೆದು ಹಾಕ್ಬೇಕ್ರಿಪ್ಪ. ಯಾಕಂತಂದ್ರ 3 ಚಂಜೆ ಹಲಸಿದ್ದಪ್ಪನ ಜಾಗದಾಗ ಪಂಚ ಪಕ್ವಾನ್ ಊಟ ಮಾಡಿವಿ. ಇಲ್ಲಿಗೆ ಬರುವವರೆಗೆ ಊಟ ಮಾಡಿವಿ, ಲಾಸ್ಟ್ ತುತ್ತಿನಾಗ ಒಂದು ನನ ಹೋಯ್ತಂದ್ರ ಹೌದು ತಿಂದಟ್ಟೆಲ್ಲ ಕಾರು ತಕ ನನ ಬಿಡುದಿಲ್ಲ. ನನ ಬಿಡುದಲ್ರಿ, ಇಟ ಕಾಳ ನಾ ಇರೋದು ಕರೆ ಅದ.
ಎಂಥ ಪಂಚ ಪಕ್ವಾನ್ ಊಟ ಮಾಡಿದ್ರು ತುತ್ತಿನ ಜೋಡಿ ಒಂದು ನನ ಹೋಯ್ತಂದ್ರೆ ತಿಂದಟ್ಟೆಲ್ಲ ಕಾರು ತಕ ಅದು ಬಿಡುದಿಲ್ಲ ಬಿಡುದಿಲ್ಲ ಮಯ್ಯಪ್ಪ. 3 ಚಂಜೆನ ಎದಿಗೆ ತಟ್ಟಿ ಹೇಳಿದಿ ಹೊತ್ತೇರ್ ಗುಡದ ವಿಷಯ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ತಾನೆ ನಿನ್ನಲ್ಲಿ ನನ ಯಾವಾಗ ಬಂದತ್ಲ ನಿನ್ನ ಸಂದಿಗೆ ಕಕ್ಕು ತಕ ಅದು ಬಿಡುದಿಲ್ಲ. ನಿನ್ನ ವಿಷಯ ಹೋಗ್ಯದ ಇದನ್ನ ತಲೆಯಾಗನ್ ತಕ್ವ. ಇನ್ನ ಮತ್ತ ಜನರಲ್ ಒಳಗೊಂದ ಪತಿವರ್ತ ಧರ್ಮದ ಬದ್ದಲ್ ವಿಷಯ ಹೇಳ್ಬೇಕಾಗ್ಯದ. ಹೌದು. ತಾವೆಲ್ಲರೂ ಅನ್ಯತಾ ಭಾವಿಸಲಾರದೆ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ಎಲ್ಲ ಮಠ ಮನೆಯವರಿಗೂ ಶರಣು ಶರಣಾರ್ಥಿಗಳು. ಬರೀ ಸರ್. ಆ